ಶ್ರೀ ಆಂಜನೇಯ. ಛೇ, ಈ ಆಳ ಟಿವಿ ಈಗ್ಲೇ ಹೋಗ್ಬೇಕಾಗಿತ್ತೆ. ನಮ್ಮ ಅಣ್ಣನ್ ಕಾರ್ಯಕ್ರಮ ಮುಗಿಯೋ ಗಂಟ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಸಾವಿತ್ರಿ, ಆ ಕೇಬಲ್ ಅವನ್ಗೆ ನೀನ್ ಟಿವಿ ನೋಡ್ತಾ ಇರೋದು ಗೊತ್ತಿಲ್ಲ, ಅದಕ್ಕೆ ಕಟ್ ಮಾಡ್ಬಿಟ್ಟನೆ. ಅವ್ನ್ ಸಿಕ್ಕಿದ್ರೆ ಇನ್ನೊಂದ್ ಕಿತ ಹೇಳೋಣ ಬಿಡು. ಅಲ್ಲ ಕಣ್ಣ ಶಿವರಾಮ, ಹೆಣ್ಣೈಕ್ಳು ಓದ್ಬಾರ್ದು ಅಂತ ಹೇಳ್ತಾ ಇದ್ದೋನು ಅಲ್ಲೋಗಿ ಆಟೊಂದು ಭಾಷಣ ಬಿಗಿತಾ ಇದೀಯಾ? ನೀನು ಅದೇ ಮಾತೆ ಹೇಳ್ತಾ ಇದ್ದಲ್ವೇನವ? ಆ ಹೇಳ್ತಾ ಇದ್ದೆ, ಆದ್ರೆ ಅದು ಆವಾಗ. ಈಗ ಬುದ್ಧಿ ಬಂದದೆ. ಓಡೋಗ್ಬೇಕು ಅನ್ನೋರು ಓಡೋಗಕ್ಕೆ ಕಾಲೇಜಿಗೆ ಸೇರ್ಕೋಬೇಕಾಗಿಲ್ಲ, ಅಟ್ಟಿಯಿಂದನೂ ಓಡೋಯ್ತವ್ರೆ. ಅಲ್ಲೇನ್ಲ ಶಿವರಾಮ? ಅವ ಅದ್ರ ಬಗ್ಗೆ ಇನ್ನೊಂದ್ ಕಿತ ಮಾತಾಡವ, ನನ್ಗೆ ಹೊಸ ಕೆಲಸ ಅದೆ. ಕೊಟ್ಲೆ ತೊಳ್ಳೆ. ಭದ್ರಾ, ಇಲ್ಲಿ ದೊಡ್ಡ ಕತೆ ಆಗಿತ್ತು. ರಾಮಾಯಣವೋ ಮಹಾಭಾರತವೋ? ಆ ದೇವ್ರ ದಯೆಯಿಂದ ಕೇಬಲ್ ಕಟ್ ಆಗದೆ ಹೋಗಿದ್ರೆ ಎರಡೂ ನಡೆದಿರೋದು. ಅಮ್ಮಮ್ಮ, ಆ ಕೇಬಲ್ ಕಟ್ ಹಾಕಿದ್ದು ದೇವ್ರ ದಯೆಯಿಂದ ಅಲ್ಲ, ಈ ಭದ್ರನ್ ಕೈ ಚಳಕಾಯಿಂದ. ನೀನ್ ಕಟ್ ಮಾಡಿದೀಯಾ? ಒಳ್ಳೆ ಕೆಲಸ ಮಾಡಿದ್ಯ ಬಿಡು. ಇನ್ನೇನ್ ಮಾಡಕ್ಕಾಯ್ತದೆ? ನೀನ್ ಮಾಡ್ರೆ ಕಿತಾಪತಿಗೆ ನಾನ್ ಸಿಕ್ಕಾಕತ್ತೀನಲ್ಲ ಅಂತ ಇದನ್ನೆಲ್ಲ ಮಾಡ್ಬೇಕಾಯ್ತು. ಸದ್ಯ ಇವಳು ಪರೀಕ್ಷೆ ಬರ್ದು ಮುಗಿಯೋ ಗಂಟ ಆ ಕೇಬಲ್ ಬೇಡ. ಭದ್ರಾ, ಅಪ್ಪಯ್ಯ ಬಂದೆ. ವಿದ್ಯಕ್ಕ, ಹೆಂಗೋ ಈಗ ತಪ್ಪಿಸ್ಕೊಂಡೆ. ಮುಂದಕ್ಕೆ ಅಮ್ಮಮ್ಮ ಅವರೇ ಚಂಪಾ, ತಲೆ ಕೆಡ್ಸ್ಕೊಳಕಿಲ್ಲ ನಾನು. ಹುಷಾರು. ನಾನು ಮುಟ್ಬೇಡ ಅಂತ ಹೇಳಿರ್ಲಿಲ್ವೇ? ಎತ್ತ ಕೈ, ನನ್ನನ್ನು ಮುಟ್ಟಕ್ಕೆ ಏಟ್ ಧೈರ್ಯ ನಿನ್ಗೆ? ಎಲ್ಲಿ ಗಂಟ ಹೆಂಗ್ಸು ತಿರುಗ್ ಬೀಳಕ್ಕಿಲ್ವೋ ಅಲ್ಲಿ ಗಂಟ ಗಂಡ್ಸ್ರು ಅಟ್ಟಹಾಸ ಬಿಡಕ್ಕಿಲ್ಲ. ಒಂದ್ ಕಿತ್ತ ಮುಟ್ ನೋಡ್ಕೊಳಂಗ್ ಕೊಟ್ಟೆ ಅಂತ ಇಟ್ಕೋ, ಅವತ್ತು ಸರಿ ಹೋಯ್ತಾರೆ. ನೋಡಿ, ಏನೇ ಇದ್ರುವೆ ಬಾಯಿ ಮಾತಲ್ಲೇ ಹೇಳಿ. ಅದನ್ ಬಿಟ್ಟು ಒಡಿಯೋದ್ ಗಿಡಿಯೋದೆಲ್ಲ ನನ್ ತವ ಇಟ್ಕೋಬೇಡಿ. ಯಾರ್ ತವ ನಿಂತ್ಕೊಂಡು ಈಟೊಂದ್ ಜೋರಾಗಿ ಮಾತಾಡ್ತಾ ಇದ್ಯಾ? ಈ ಧೈರ್ಯ ಎಲ್ಲಿಂದ ಬಂತ್ ನಿನ್ಗೆ? ಹೆಣ್ಣಿನ ತಾಳ್ಮೆನ ಅಸಹಾಯಕತೆ ಅನ್ಕೊಳ್ಳೋದು ನಿಮ್ ದಡ್ಡತನ. ಧೈರ್ಯ ಯಾವಾಗ್ಲೂ ಇರ್ತದೆ, ಆದ್ರೆ ಗಂಡ ಅನ್ನೋ ಗೌರವಕ್ಕೆ ತಲೆ ಬಾಗ್ತಾಳ ಆಟೆಯ. ನನ್ಗೆ ತಿರುಗ್ಕೊಂಡ್ ಮಾತಾಡಂಗ್ ಆಗ್ಬಿಟ್ಟ ನೀನು. ನಿನ್ನನ್ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯೆ? ನಿನ್ನ ಇವತ್ತು ಉಳ್ಸಕ್ಕಿಲ್ಲ ನಿನ್ನ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ಇನ್ಮ್ಯಾಕ್ ಇದೆಲ್ಲ ನನ್ ತವ ನಡಿಯಕ್ಕಿಲ್ಲ. ಓ, ನೀನ್ ಈಟೊಂದ್ ಹೆಚ್ಕೊಂಡ್ಬಿಟ್ಟಿದ್ಯೆ. ನೀನ್ ಹಿಂಗ್ ನನಗೆ ಎಚ್ಚರಿಕೆ ಕೊಡೋದಕ್ಕೆ ನೀನೇನ್ ಮಹಾರಾಣಿ ಅನ್ಕೊಂಡಿದ್ಯೆ? ನಿನ್ನನ್ನು ಒಡೆಯೋದಲ್ಲ, ಇವತ್ತಿಲ್ಲೇ ಸಾಯಿಸ್ಬಿಡ್ತೀನಿ.
ಧೈರ್ಯ ತಂದ್ಕೋಬೇಕು ಚಂಪಾ. ನಿನ್ ಸಂಸಾರನ ನೀನೇ ಉಳಿಸ್ಕೋಬೇಕು. ಏಯ್, ಏನ್ ನನ್ನೆ ಕೆಕ್ಕುರ್ಸ್ಕೊಂಡ್ ನೋಡ್ತಾ ಇದ್ಯಾ? ಎತ್ತು ಕೈಯೇ. ಕೊನೆ ಕಿತ ಹೇಳ್ತಮ್ಮಿ, ನನ್ ಮೇಲೆ ಹಿಂಗ್ ಕೈ ಎತ್ತೋದೆಲ್ಲ ಮಡಿಕೋಬೇಡಿ. ಈ ಮಟ್ಟಕ್ಕೆ ಹೆಚ್ಕೊಂಡಿದ್ಯಾ ಅಂತ ಅಂದಕ್ಕೆ ಇವತ್ ನಿನ್ನ ಸುಮ್ಕೆ ಬಿಡಾಕಿಲ್ಲ ಕಣೆ. ಏನ್ ಮಾಡ್ತೀನಿ ಗೊತ್ತಾ ನಿನ್ಗೆ? ನಿನ್ನ ಸಾಯಿಸ್ಬಿಡ್ತೀನಿ. ಏಯ್, ಕೈ ಬಿಡೆ. ನಿಮ್ಮ ಪಿರುತಿ ಮಾಡಿ ನಿನ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿವ್ನಿ ಅನ್ ಮಾತ್ರಕ್ಕೆ ನೀನ್ ಆಡಿದ ಆಟನೆಲ್ಲ ಸಹಿಸ್ಕೊಂತೀನಿ ಅನ್ಕೋಬೇಡ. ಹೆಣ್ಣಿನ ಮೇಲ್ ಕೈ ಮಾಡೋ ಅಧಿಕಾರ ಯಾವ ಗಂಡ್ಸ್ಗೂ ಇಲ್ಲ. ಇದ್ ನಮ್ ಮನ್ಸಲ್ ಮಡಿಕೊಂಡು ನೆಟ್ಟಗಿದ್ರೆ ನನ್ನಂತ ಒಳ್ಳೆವಳು ಯಾರು ಇಲ್ಲ. ಇಲ್ಲ ತಿರ್ಗಾ ಇದೇ ಕೆಲ್ಸ ನೀನೇನಾದ್ರೂ ಮಾಡಕ್ ಬಂದ್ರೆ ನನ್ನಂತ ಕೆಟ್ಟವಳನ್ನ ಜೀವನದಲ್ಲಿ ನೀನ್ ಇನ್ನೊಬ್ಳನ್ ನೋಡಕ್ಕಿಲ್ಲ. ನಿನ್ನ ಗಿಣಿ ಮಾರಿ ಅಂತ ಕೂಗಿದ್ದಕ್ಕೆ ಇವತ್ತು ನನ್ನನ್ನೇ ಕುಕ್ಬಿಟ್ಟೆ ಅಲ್ವೇ? ಸುಮ್ಕೆ ಬಿಡಕ್ಕಿಲ್ಲ. ನನ್ಗೆ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ. ಕಂದ, ನಾನು ಸಂದಾಗ ಓದಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ನಿಮ್ಮಪ್ಪಯ್ಯ ನನಗೆ ಪುಸ್ತಕಗಳನ್ನೆಲ್ಲ ತಂದ್ಕೊಟ್ಟವ್ರೆ. ಅದಕ್ಕೆಯ ಇವತ್ತು ರಾತ್ರಿ ಪೂರ್ತಿ ಎಚ್ಚರವಾಗಿದ್ದು ನಾನು ಓದ್ಕೋತೀನಿ. ನೀನು ಅಮ್ಮನ ಹೊಟ್ಟೆ ಒಳಗೆ ಆರಾಮಾಗಿ ನಿದ್ದೆ ಮಾಡು. ಓದಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕನ್ನೋ ಕನಸು ಅಮ್ಮನ್ ಮಾತ್ರ ಅಲ್ಲ, ನಿಮ್ಮ ಅಪ್ಪಯ್ಯನ್ ಒತ್ತಾಸೆ ಕೂಡ. ಅದು ಅಲ್ದೆ ಸಂದಾಗ ಓದ್ಕೋಬೇಕು ಅಂತ ಜಗಳ ಮಾಡ್ಬಿಟ್ಟು ಬೇರೆ ಹೋಗೋರೆ. ಅದಕ್ಕೆಯ ನಾನು ಕುತ್ಕೊಂಡು ಓದ್ಕತೀನಿ. ನೀನ್ ನೆಮ್ಮದಿಯಾಗಿ ಮನಿಕ. ಗುಡ್ ನೈಟ್ ಕಂದ. ಈಟ್ ನೀರು ಸಾಕಾಯ್ತದೆ ಅನ್ಸುತ್ತೆ 2 ಗ್ಲಾಸ್ ಟೀಗೆ. ಸಕ್ಕರೆ ಇಲ್ಲದೆ ಇದು ಚಂದ ಕುದ್ಬಿಟ್ರೆ ಟೀ ಪುಡಿ ಹಾಕಿದ್ರೆ ಲೆಮನ್ ಟೀ ರೆಡಿ ಆಯ್ತದೆ. ಅಪ್ಪಯ್ಯ, ನೀನೆಲ್ಲ ಹ್ಞೂ ಅಪ್ಪಯ್ಯ. ಅಲ್ಲ ಕಣ್ಲ, ಇಲ್ಲೆಲ್ಲ ಮಾಡ್ತಾ ಇದ್ಯಾ? ಅದು ಲೆಮನ್ ಟೀ ಮಾಡ್ತಿದ್ದೆ ಅಪ್ಪಯ್ಯ. ಲೆಮನ್ ಟೀನಾ? ಈ ಟೋತಲ್ಲಿ ಯಾರಿಗೆಲ್ಲ ಮಾಡ್ತಾ ಇದ್ಯಾ? ಅದು ನನ್ಗೆ ಅಪ್ಪಯ್ಯ ಯಾಕೋ ನಿದ್ದೆ ಬರ್ತಾ ಇರ್ಲಿಲ್ಲ, ಹೊಸಿ ಕುಡ್ದು ಮಲ್ಕೊಳ್ಳುವ ಅಂತ ಮಾಡ್ಕೊತಾ ಇದ್ದೆ. ಅದ್ ಸರಿ, 2 ಲೋಟ ಮಡಗಿದ್ದಿ, ಇನ್ನೊಂದು ಯಾರಿಗೆ? ಅದು ಅಪ್ಪಯ್ಯ ಇನ್ಯಾರಿಗೆ ಮಾಡ್ತೀನಪ್ಪಯ್ಯ, ನಮ್ ಕ್ವಾಟ್ಲೆಗೆ ಮಾಡ್ತಾ ಇರೋದು. ಹಂಗೇನಾದ್ರೂ ಬೇಕಾದ್ರೆ ಹೆಂಗಸ್ರನ್ನ ಎಬ್ಬಿಸೋದಲ್ವೇ? ಮೋನಾ ಮೋನಾ. ಅಪ್ಪಯ್ಯ ಅವರೆಲ್ಲ ಯಾಕೆ ಬಿಡು ಅಪ್ಪಯ್ಯ,
ಒತ್ತರೆಯಿಂದ ಕೆಲಸ ಮಾಡಿ ಸ್ಯಾನೆ ಸುಸ್ತಾಗಿ ಮಲಗಿರ್ತಾರೆ. ನಮಗ್ ನಿದ್ದೆ ಗೊತ್ತಿಲ್ಲ ಅಂತವ ಪಾಪ ಅವ್ರಿಗೆ ಯಾಕೆ ನಿದ್ದೆಗೆಡ್ಸೋದು. ಅದು ಸರಿಯೇನು. ಅಂದಾಗೆ ಅಪ್ಪಯ್ಯ ನಿಂಗೆ ನಿದ್ದೆ ಬರ್ಲಿಲ್ವೇ? ಬಾತ್ರೂಮ್ಗೆ ಹೋಗೋಣ ಅಂತ ಎದ್ದಿದ್ದೆ, ಏನೋ ಶಬ್ದ ಆಯ್ತು, ಹೋಗಿ ನೋಡೋಣ ಅಂತ ಹೊಂಟಿದ್ದೆ, ಇಲ್ಲಿ ನೋಡಿದ್ರೆ ನೀನು. ಸರಿ, ಏನೋ ಮಾಡ್ತಾ ಇದ್ಯಾ, ನಾನು ಹೋಗ್ತೀನಿ. ಇರಪ್ಪಯ್ಯ, ಹೊಸಿ ನೀನೊಂಚೂರು ಲೆಮನ್ ಟೀ ಕುಡ್ದ್ಬಿಟ್ಟು ಹೋಗುವಂತೆ. 2 ಗ್ಲಾಸಿಗೆ ಮಡಗಿರ್ತೀಯಾ, ನನಗೆ ಯಾಕೆ ಬಿಡ್ಲಾ, ನಾನು ಬರ್ತೀನಿ. ಇಲ್ಲ ಅಪ್ಪಯ್ಯ, 2 ಗ್ಲಾಸ್ಗಲ್ಲ, ಜಾಸ್ತಿನೇ ಮಾಡಿವ್ನಿ, ಹೊಸಿ ಕುಡ್ಕೊಂಡು ಹೋಗುವಂತೀರ. ಅದು ಅಲ್ದಲ್ಲನೆಯ ನಾನು ಟೀನ ಬೋಸ್ ಅಂದಾಗ ಮಾಡ್ತೀನಿ. ಸರಿ ಕಣಪ್ಪ, ಅದೇನೋ ಮಾಡು, ಕುಡಿದ್ಬಿಟ್ಟೆ ಹೋಯ್ತೀನಿ. ಸರಿ ಅಪ್ಪಯ್ಯ. ಇನ್ನೇನಿಲ್ಲ ಅಪ್ಪಯ್ಯ, ಕುದಿ ಬತ್ತಿದ್ದಂಗೆ ಟೀ ಪುಡಿ ಹಾಕ್ಬಿಟ್ಟು ಕುದಿಸ್ಬಿಡ್ದ ಆಟೆಯ. ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಯಾ, ಕೈ ಬಂದ್ಬಿಡ್ತದೆ. ಟೀ ಪುಡಿ ಹಾಕಿದ ತಕ್ಷಣ ಪಟ್ಟಂತ ಎತ್ಬಿಡ್ಬೇಕು. ಸರಿ ಅಪ್ಪಯ್ಯ. ಅಪ್ಪಯ್ಯ, ಅದ್ಯಾಕಪ್ಪಯ್ಯ ಹಿಂಗ್ ನೋಡ್ತಾ ಇದ್ದೆ? ಮಗ, ಈ ದುಡ್ಡು ಕಾಸು ಶ್ರೀಮಂತಿಕೆ ಅನ್ನೋದು ಮಕ್ಕಳನ್ನ ಹಾಳು ಮಾಡ್ಬಿಡ್ತದೆ ಅಂತ ಹೇಳ್ತಾರೆ. ಆದ್ರೆ ನೀನು ಈ ದುಡ್ಡು ಕಾಸು ಶ್ರೀಮಂತಿಕೆಯಲ್ಲೇ ಬೆಳೆದೆ, ಚಿನ್ನದ ತಟ್ಟೆಲೆ ಊಟ ಮಾಡ್ತಾ ಇದ್ದೆ. ಆದ್ರೂ ನಿನಗ ದೌಲತ್ತು, ದುಡ್ಡಿನ ದುರಾಂಕಾರ ಅನ್ನೋದೇ ಬರ್ಲಿಲ್ವಲ್ಲ ಮಗ. ಪರಿಶುದ್ಧವಾಗಿ ಬೆಳೆದ್ಬಿಟ್ಟೆ. ಅಪ್ಪಯ್ಯ, ಮಾತೆ ಬಿತ್ನೆ ನಡಿಯೇ ಬೆಳೆ ಅಂತ ನೀನೇ ಹೇಳ್ತಿರ್ಲಿಲ್ವೇ? ಹಂಗಿದ್ಮೇಲೆ ನೀನೇನ್ ನನ್ನ ಒಳ್ಳೆ ದಾರಿಲಿ ನಡಿ ಅಂತ ಹೇಳ್ಬೇಕಾಗಿರ್ಲಿಲ್ಲ, ಇಲ್ಲ ಒಳ್ಳೇದ್ ಮಾಡು ಮಗ ಅಂತ ಹೇಳ್ಬೇಕಾಗಿರ್ಲಿಲ್ಲ ಅಪ್ಪಯ್ಯ. ಒಳ್ಳೆ ದಾರಿಲೇ ಹೋಗ್ಬೇಕು ಅಂತ ತೋರಿಸ್ದಲೇ ಇದ್ರು ನೀನ್ ಮಾತ್ರ ಎಲ್ಲರಿಗೂ ಒಳ್ಳೇದ್ನೇ ಮಾಡ್ತಿದ್ದೆ. ಹಂಗೆ ನೀನುವೆ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಎಲ್ಲೂ ದಾರಿ ಬಿಟ್ಟು ಹೋಗ್ಲಿಲ್ಲ. ಅಂದಕ್ಕೆ ನಿನ್ ನೋಡ್ಕೊಂಡ್ ಬೆಳ್ದಿರೋನ್ ನಾನು. ಅದ್ ಹೆಂಗಪ್ಪಯ್ಯ ನಂಗೆ ಕೆಟ್ಟ ದಾರಿ ಹಿಡಿಯಕ್ ಸಾಧ್ಯ? ಮಕ್ಕಳನ್ನ ನಿಮ್ ನೆಳ್ಳಲ್ಲಿ ಬೆಳೆಸಿ ಅವರು ಕೆಟ್ಟದ್ ಮಾಡಕ್ ಸಾಧ್ಯ ಇಲ್ಲ ಅಂತವ ನಿನ್ 8 ಜನ ಕೇಳಿಲ್ಲ ಹೇಳು? ಅಂದ್ಮ್ಯಾಕೆ ನಿನ್ ನೆಳ್ಳಲ್ಲಿ ನಾನು ಬೆಳ್ದಿವ್ನಿ ಅಂತಂದ್ಮೇಲೆ ಕೆಟ್ಟಾಗಿ ಯೋಚನೆ ಮಾಡಕ್ ಹೆಂಗ್ ಸಾಧ್ಯ ಹೇಳಪ್ಪಯ್ಯ? ಮಗ, ಏನೇ ಆದ್ರೂ ನನ್ನ ಜೀವನದಲ್ಲಿ ಒಂದು ಕೊರಗು ಯಾವಾಗ್ಲೂ ಕಾಡ್ತಾ ಇರ್ತದೆ. ಏನಪ್ಪಯ್ಯ ಅಂತದ್ದು? ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ನೀನ್ ಆಸೆ ಪಟ್ಟಿದ್ನ ನನ್ ಕೈಲಿ ನೆರವೇರ್ಸಕ್ಕಾಗಿಲ್ವೇ? ಚಚೆ, ಹಂಗಲ್ಲ ಮಗ. ಮಗನಾಗಿ ನಿನ್ ಜವಾಬ್ದಾರಿನ ನೀನ್ ನಿಭಾಯಿಸಿದ್ಯಾ, ಆದ್ರೆ ಅಪ್ಪನಾಗಿ ನಾನ್ ನಿನ್ಗೆ ವಿದ್ಯಾಭ್ಯಾಸ ಕೊಡ್ಲಿಲ್ವಲ್ಲ, ಅದೇ ಕೊರಗು ನನಗೆ. ಅಯ್ಯೋ ಅಪ್ಪಯ್ಯ, ವಿದ್ಯೆ ಕೊಡ್ಲಿಲ್ಲ ಅಂತ ಹೇಳ್ಬೇಡ, ಹಳದಿ ತಲೆಗೆ ಹತ್ತಿಲ್ಲ ಅಂತ ಹೇಳು. ಆದ್ರೆ ಅದಕ್ಕಿಂತ ಮಿಗಿಲಾಗಿ ನಿನ್ ಪ್ರೀತಿ ಕೊಟ್ಟಿದ್ಯಾಪಯ್ಯ, ಬದುಕಿನ ಪಾಠ ಕಲ್ಸಿದ್ಯಾಪಯ್ಯ. ಅದೇನು ಯಾವ ಪುಸ್ತಕಕ್ಕಿನ ಹೆಂಗ್ ಕಡಿಮೆ ಇಲ್ಲ ಹೇಳು. ಹೇಳ್ಬೇಕು ಅಂದ್ರೆ ಯಾವ ಮೇಷ್ಟ್ರು ಕೊಡಕ್ಕಾಗ್ದಿಲ್ಲಂತ ದೊಡ್ಡ ಅನುಭವನ ನೀನ್ ನಂಗೆ ಕೊಟ್ಟಿದ್ಯಾಪಯ್ಯ. ಅದು ಮಗ, 4 ಜನದ ಮುಂದ್ಗುಟ್ಟೆ ಇರ್ಬೇಕಾದ್ರೆ ನಿನ್ನ ಮಗ ಏನು ಓದ್ತಾ ಇದ್ದಾನಂತ ಯಾರಾದ್ರೂ ಕೇಳಿದ್ರೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಬಾಯಿ ಕಟ್ಟಾಕ್ತಂಗೆ ಆಗ್ಬಿಡ್ತದೆ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ನನ್ ನಡೆ ಕೊಟ್ಟಿವ್ನಿ ಅಂತ ಹೇಳು. 4 ಜನನ್ನ ಪಿರುತಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿವ್ನಿ ಅಂತ ಧೈರ್ಯವಾಗಿ ಹೇಳು ಅಪ್ಪಯ್ಯ. ಅಪ್ಪಯ್ಯ, ವಿದ್ಯೆ ಕಣ್ ತೆರೆಸಿದ್ರೆ ವಿವೇಕ ಬದುಕಿನ ದಾರಿ ತೋರಿಸ್ತದೆ. ಅಪ್ಪಯ್ಯ, ನಿಂಗೆ ಕೊಟ್ಟಿರೋದು ಮೌಲ್ಯ, ಅದು ವಿದ್ಯೆಗಿನ ದೊಡ್ಡದು. ನೀನೇನು ಹೇಳಿ ಅಪ್ಪಯ್ಯ? ನಿನ್ನ ಬಗ್ಗೆ ಹೆಮ್ಮೆ ಪಡೋದು ಬಿಟ್ರೆ ಹೇಳೋದಕ್ಕೆ ಮಾತೇ ಇಲ್ಲ ಮಗ. ಅಯ್ಯೋ, ಅಲ್ಲಿ ನೋಡಲ್ಲ, ನೀರು ಕುದೀತಾ ಇದೆ, ಟೀ ಪುಡಿ ಹಾಕ್ಬಿಟ್ಟು ಇಳಿಸ್ಬಿಡು. ಸರಿ ಅಪ್ಪಯ್ಯ.
ಇದೆಲ್ಲ ನಿಂಬೆಹಣ್ಣು ಈಗ ಆಗ್ತಾ ಇದೆಯಾ? ಅವಾಗ್ಲೇನು ಹಾಕಿದ್ದೆ ಅಪ್ಪಯ್ಯ. ಟೀ ಪುಡಿ ಹಾಕಿದ್ಮೇಕೆ ಒಸಿ ಹಾಕಿದ್ರೆ ಟೇಸ್ಟ್ ಬರ್ತದೆ ಅಂತವ. ಇದೆಲ್ಲ ಮಗ ಇಷ್ಟು ಚಂದಾಗಿ ಟೀ ಮಾಡಿದ್ದಿ, ನಿನಗೆ ಹಿಂಗೆ ಮಾಡಕ್ ಬರ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸರಿ, ನೀನು ಕುಡಿದ್ಬಿಟ್ಟು ಬೇಗನೆ ಮಲಿಕೊ, ನಿದ್ದೆ ಕೇಳಬೇಡ. ಸರಿ ಅಪ್ಪಯ್ಯ. ಅಪ್ಪ, ಗೌಡ್ರೆ, ಕೈಯಲ್ಲೇನು ತಕ್ಕಂಬಂದಿದ್ದೀರಾ? ತಕ ಲೆಮನ್ ಟೀ ಇದು. ಏನು, ಲೆಮನ್ ಟೀನಾ? ಈಟೊತ್ತಲ್ಲಿ ಯಾರಿಗೆ ತಕ್ಕಂಬಂದಿದ್ದೀರಾ? ಆ, ಅದು ಅದು ನನ್ನ ಮಗಿಗೆ. ಓಹೋ, ನಿಮ್ ಮಗು ಬಂದ್ಬಿಟ್ಟು ಟೀ ಮಾಡ್ಕೊಡಿ ಅಂತ ಕೇಳಿದ್ದೆ. ಕೇಳಿದ್ರು ಕೇಳಿರ್ಬೋದು, ಏಟೆ ಆದ್ರೂ ಅಪ್ಪ ಅಲ್ವೇ? ಆಯ್ತು, ಕುಡ್ಸ್ಬಿಟ್ಟು ಹೋಗಿ. ಅದ್ ಕುಡಿಯೋ ಕಾಲಕ್ಕೆ ನಂಗೆ ಕುಡ್ಸೋದ್ ಗೊತ್ತದ್ ಕಣಂತೆ. ಈಗ ನೀನ್ ಕುಡಿದ್ರೆ ಅದ್ ಕುಡ್ದಂಗೆ. ತಗ ಕುಡಿ. ಅಯ್ಯಯ್ಯೋ, ನೀವ್ ಪಿರುತಿಯಿಂದ ನಿಮ್ ಮಗುಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀರಾ, ನಾನ್ ಹೆಂಗಪ್ಪ ಕುಡಿಲಿ? ಕಂದ, ನಿಮ್ಮ ಅಪ್ಪಯ್ಯ ಪಿರುತಿಯಿಂದ ನಿಂಗಂತ ಮಾಡ್ಕೊಂಡ್ ಬಂದವ್ರೆ, ಕುಡಿ. ಅದ್ ನೀನ್ ಕುಡಿದ್ರೆ ಮಗ ಕುಡ್ದಂಗೆ. ಸುಮ್ಕೆ ಕುಡಿ. ಹಂಗಾರೆ ನಂಗ್ ಬೇಡ ಬಿಡಿ. ನಿಮ್ ಮಗಿಗ್ ಆಸೆ ಆಗಿದ್ರೆ ನಿಮ್ ಮಗಿನೇ ಕುಡಿಲಿ, ನಾನೇ ಕುಡಿಬೇಕು? ನಿದ್ದೆ ಹೋಯ್ತದೆ ಕಣಂತೆ, ಸುಮ್ಕೆ ಕುಡಿ. ಅದ್ನ ನೇರವಾಗಿ ಹೇಳ್ಬೇಕು, ಅದು ಬಿಟ್ಟು ದಿಗ್ಮಾನ ಬೇರೆ ಕೇಡು. ಪಿರುತಿಯಿಂದ ಮಾಡ್ಕೊಂಡ್ ಬಂದಿರೋದೇ ಉಂಟಂತೆ, ಅದ್ನ ಹೇಳಕ್ ಮಾತ್ರ ಸಿಡುಕ್ ಮುತಿ ಸಿದ್ದಯ್ಯನ್ ತರ ಆಡ್ತೀರಾ ಅಲ್ವೇ? ನೋಡ, ಯಾವ ಪಿರುತಿನೂ ಇಲ್ಲ ಗಿರುತಿನೂ ಇಲ್ಲ. ನೀನ್ ಹಿಂಗೆ ಎಚ್ಚರ ಆಗಿದ್ರೆ ನನ್ ಮಗಿಗೆ ಸಳಿ ಆಯ್ತದೆ ಅಂತ ತಗೊಂಬಂದಿರೋದು ಕಣಂತೆ. ಕುಡಿ. ನೋಡ್ದ ಕಂದ, ನಿಮ್ಮಪ್ಪ ಹಿಂಗೆ ನನ್ ಮೇಲೆ ಬೆಟ್ಟದಷ್ಟು ಪಿರುತಿ ಅದೆ. ಈ ಕ್ವಾಪ ಅನ್ನೋದು ಅವ್ರ ಪಿರುತಿಗೆ ತಡೆಗೋಡೆ ಆಗಿ ನಿಂತ್ಬಿಟ್ಟದೆ. ನೋಡ್ತಾ ಇರು ಕಂದ, ಪಿರುತಿ ಮುಂದೆ ಕ್ವಾಪ ಜಾಸ್ತಿ ದಿನ ಇರಕ್ಕಿಲ್ಲ. ಯಾಕ್ ಗೌಡ್ರೆ ತಿರ್ಗಾ ಬಂದ್ರಿ, ಏನಾಯ್ತು? ಅತಿ ಬುದ್ಧಿವಂತರಿಗೆ ಚಿಕ್ಕ ಚಿಕ್ಕ ವಿಷಯಗಳೇ ಅರ್ಥ ಆಗಲ್ವಂತೆ. ಹಿಂಗ್ ಕುತ್ಕೊಂಡ್ ಓದ್ತಿದ್ರೆ ಹಟ್ಟಿಯವ್ರು ಯಾರನ್ನ ನೋಡೋರು ಕದ ಹಾಕೊಂಬೋದು, ಬಂದ್ಬಿಡ್ತಾರೆ.
ಅಮ್ಮಮ್ಮ ಸ್ವಲ್ಪ ಇರೇ. ಅವ್ವ ನೋಡವ ಅಮ್ಮಮ್ಮನ್ನ ಟೈಮ್ ನೋಡ್ಕೊಂಡು ಹೊಂಡಕ್ಕೆ ಸಿದ್ಧವಾಗವ್ರೆ. ಒಂಡ್ಲಿ ಬಾರೆ, ನಾವು ಜೊತೆಗೆ ಹೋಗಿ ಎಲ್ಲೋಗ್ತಾವ್ರೆ ಏನ್ ಮಾಡ್ತಾವ್ರೆ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಈ ಅತ್ತೆ ಮೂರಡಿ ಇಬ್ರು ಹೊರಡ ತನಕ ಸುಮ್ಕೆ ಇರಿ. ಅವ್ ಒಂಟ್ ಮ್ಯಾಕೆ ನಮ್ಮ ಆಟ ಶುರು ಮಾಡೋಣ. ಹೂ ಕಣಕ್ಕೆ, ನಮ್ಮ ಅವ್ವ ಯಾಕೆ ಈ ಆಟ ತೆಗ್ದವಳೆ ಅಂತ ತಿಳ್ಕೋಬೇಕು. ಇದೇನ್ ಚಂಪಾ, ಇವ್ರೆಲ್ರೂ ಒಟ್ಟಿಗೆ ಬತ್ತವ್ರೆ. ಇವ್ರೆಲ್ರೂ ಒಟ್ಟಿಗೆ ಬತ್ತವ್ರೆ ಅಂದ್ರೆ ಏನೋ ಮನೆ ಹಾಳ್ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ. ಅವ್ರ ತಲೆಲಿ ಏನದೆ ಅಂತವ ಯಾರ್ ತಾನೇ ಕಂಡಿಡಿಯಕ್ಕಾದದ್ ಬಿಡು ಅಕ್ಕ. ಅವ್ರು ಏನೇ ಮಾಡಿದ್ರುವೆ ಅಮ್ಮಮ್ಮನೇ ನಿನ್ ಬೆಂಬಲ್ವಾಗವ್ರಲ್ವೇ, ಬಿಡು ಅವ್ರೇ ನೋಡ್ಕೋತಾರೆ.